ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತವೃಂದಕ್ಕೆ ವಿದ್ಯೆ, ಧನ, ಯಜ್ಞ, ದೇವರ ಪೂಜೆ, ಕೀರ್ತಿ ಇವುಗಳಿದ್ದ ಮಾತ್ರಕ್ಕೆ ಭಗವಂತನ ಸಾಕ್ಷಾತ್ಕಾರ ಆಗಬಲ್ಲದು ಎಂದು ಹೇಳುವಂತಿಲ್ಲ. ಕೇವಲ ಪವಿತ್ರ ಪ್ರೇಮದಿಂದ, ಅಂತಃಕರಣ ಭಕ್ತಿಯಿಂದ ತನ್ನನ್ನು ಪಡೆಯಬಹುದು. ಹನುಮಂತನ ಪ್ರೇಮ ಭಕ್ತಿಗೆ ಒಳ್ಳೆಯ ಉದಾಹರಣೆ. ರಾಮನ ಮೇಲೆ ಇಟ್ಟಿರುವ ಪ್ರೀತಿ ಅನಂತತೆಯನ್ನು ತಿಳಿಸಿಕೊಡುವಂತಹುದು. ಯಾವುದೇ ರೀತಿ ಕಷ್ಟ ಬರಲಿ, ಆ ದೇವರು ನಮ್ಮನ್ನು ಕೈಬಿಡುವುದಿಲ್ಲ ಎಂಬ ವಿಶ್ವಾಸ ಯಾರಲ್ಲಿ ಇರುತ್ತದೆಯೋ ಅಂಥವರು ಧೀರವಂತರು. ಇಂಥವರು ಯಾವುದೇ ರೀತಿಯ ಅಪಾಯ ಸಂಭವಿಸಿದರೂ ವಿಚಲಿತನಾಗುವುದಿಲ್ಲ. ಭಗವಂತನ ಪಾದ ಪದ್ಮದಲ್ಲಿ ನಿರಂತರವಾದ ಭಕ್ತಿ ಉಂಟಾಗುವಂತೆ, ಶಕ್ತಿ, ಸಾಮರ್ಥ್ಯ ಮತ್ತು ಸಹನೆಯನ್ನು ಅನುಗ್ರಹಿಸುವಂತೆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾರೆ. ನಾನು ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲುತ್ತಿರುವ ರೋಗಿಗೆ ಆಪರೇಷನ್ ಮಾಡಬೇಕಾಯಿತು. 30 ವರ್ಷದ ಯುವಕ. ಈ ರೋಗಕ್ಕೆ ತುತ್ತಾದವರಿಗೆ ಧ್ವನಿಪೆಟ್ಟಿಗೆಯನ್ನು ತೆಗೆಯಬೇಕಾಗುತ್ತದೆ. ಆಪರೇಷನ್ ಮಾಡಲು ದಿನವೊಂದನ್ನು ಗೊತ್ತು ಮಾಡಿಕೊಂಡೆವು. ಹಿಂದಿನ ದಿನ ರೋಗಿಯನ್ನು ನೋಡಲು ನಾನು ನನ್ನ ಜೂನಿಯರ್ ಡಾಕ್ಟರೊಂದಿಗೆ ಹೋದೆ. ಆಗ ಅವನು ಆಟೋಬಯೋಗ್ರಫಿ ಆಫ್ ಯೋಗಿ ಎಂಬ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಓದುತ್ತಿದ್ದ. ನಾನು ರೋಗಿಗೆ ಮಾಡಲಿರುವ ಚಿಕಿತ್ಸೆ ಯಾವ ರೀತಿಯದು, ನಂತರ ಯಾವ ರೀತಿ ಪರಿಣಾಮ ಎದುರಿಸಬೇಕಾಗುತ್ತದೆ ಎಲ್ಲವನ್ನೂ ತಿಳಿಸಿದೆ. ಆಗ ಆ ರೋಗಿ ತನ್ನ ಕೈಯಲ್ಲಿ ಪುಸ್ತಕವನ್ನು ಪಕ್ಕಕ್ಕೆ ಇಡುತ್ತಾ ಹೇಳಿದ, ಡಾಕ್ಟರ್, ನೀವು ನಿಮ್ಮ ಕೆಲಸವನ್ನು ಮಾಡಿ, ನಾನು ನನ್ನ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿದ. ಅಪಾಯಕಾರಿಯಾದ ಚಿಕಿತ್ಸೆಯಾದರೂ ಅವನು ವಿಚಲಿತನಾಗಲಿಲ್ಲ. ಆತಂಕದಿಂದ ಬೇರೆ ಯಾವ ಪ್ರಶ್ನೆಯನ್ನೂ ಹಾಕಲಿಲ್ಲ. ಸ್ಥಿತಪ್ರಜ್ಞನಂತೆ ಕೇವಲ ಒಂದೇ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸಿದ. ಸಾಮಾನ್ಯವಾಗಿ ಹದಿಹರೆಯದ ಯುವಕರಲ್ಲಿ ಕುತೂಹಲ ಇರುತ್ತದೆ. ವೈಜ್ಞಾನಿಕ ಯುಗದಲ್ಲಿ ಬದುಕುತ್ತಿರುವ ಜನರ ಮನಸ್ಸು ಸಂಶೋಧನೆ ಮಾಡಲು ಬಯಸುತ್ತದೆ. ಗೂಗಲ್ ಮೂಲಕ ಹುಡುಕಿ ಎಲ್ಲವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ನಂತರ ತಮ್ಮ ಮನಸ್ಸಿನಲ್ಲಿ ಉಂಟಾದ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಪಡೆಯಲು ಬಯಸುತ್ತಾರೆ. ವೈದ್ಯರಾದವರು ಸಹನೆಯಿಂದ ಅವರಿಗೆ ಅರ್ಥವಾಗುವಂತೆ ತಿಳಿಸಬೇಕಾಗುತ್ತದೆ. ಆದರೆ ಯಾವ ರೀತಿ ಪ್ರಶ್ನೆ ಕೇಳದೆ ಎಲ್ಲದಕ್ಕೂ ನಾನು ತಯಾರಾಗಿದ್ದೇನೆ ಎಂಬಂತೆ ವರ್ತಿಸಿದ. ಆ ಹುಡುಗನನ್ನು ನೋಡಿ ಆಶ್ಚರ್ಯವಾಯಿತು. ನನ್ನೊಂದಿಗೆ ಇದ್ದ ಜೂನಿಯರ್ಗೂ ವಿಸ್ಮಯ ತಂದಿತ್ತು. ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡುತ್ತೇನೆ ಎಂಬ ಮಾತಿನ ಅರ್ಥ ಯಾರಿಗೂ ಆಗಲೇ ಇಲ್ಲ. ಕಕ್ಕಾಬಿಕ್ಕಿಯಾಗಿ ಅವನನ್ನು ನೋಡಿದರು ಅಷ್ಟೇ. ಮರುದಿನ ನಾವು ರೋಗಿಯನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋದೆವು. ಆಪರೇಷನ್ ಮಾಡಿದಾಗ ತಿಳಿಯಿತು, ಕ್ಯಾನ್ಸರ್ ಗಡ್ಡೆ ಸಂಪೂರ್ಣವಾಗಿ ಆವರಿಸಿದೆ ಎಂದು. ಗಡ್ಡೆಯೊಂದಿಗೆ ನರಗಳನ್ನು ಕತ್ತರಿಸಬೇಕಾಗುತ್ತದೆ. ಇದರಿಂದ ರೋಗಿ ಎಲ್ಲರಂತೆ ಮಾತನಾಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಗಂಟಲಿನಲ್ಲಿ ತೂತು ಮಾಡುವಂತಾಗುತ್ತದೆ. ಆಗ ಅಗೋಚರ ಶಕ್ತಿಯೊಂದು ನನಗೆ ನರವನ್ನು ಹುಡುಕು ಎಂದು ಸೂಚನೆ ಕೊಡುತ್ತಿತ್ತು. ನಾನು 3/4 ಗಂಟೆ ನರಗಳ ಹುಡುಕಾಟದಲ್ಲಿ ಕಳೆದೆ. ಕಡೆಗೆ ನಾನು ಹುಡುಕುತ್ತಿದ್ದ ನರ ಸಿಕ್ಕಿತು. ಸುತ್ತುಕೊಂಡಿದ್ದ ಆ ನರವನ್ನು ಬಿಡಿಸಿ ನೋಡಿದೆ. ಆಶ್ಚರ್ಯವೇನೆಂದರೆ ಆ ನರ ಸಂಪೂರ್ಣವಾಗಿ ಆರೋಗ್ಯಕರ ಸ್ಥಿತಿಯಲ್ಲಿ ಇತ್ತು. ಅಗೋಚರ ಶಕ್ತಿ ನನಗೆ ತಿಳಿಸದೆ ಹೋಗಿದ್ದರೆ ನಾನು ಆ ನರವನ್ನು ತುಂಡರಿಸುತ್ತಿದ್ದೆ. ಇದರಿಂದ ಧ್ವನಿಪೆಟ್ಟಿಗೆ ನಾಶವಾಗುತ್ತಿತ್ತು. ಅವನು ಎಲ್ಲರಂತೆ ಸಹಜವಾಗಿ ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡು ಬಿಡುತ್ತಿದ್ದ. ಇವತ್ತಿಗೂ ನನಗೆ ತಿಳಿದಿಲ್ಲ, ಆ ದಿನ ಆ ನರವನ್ನು ಹುಡುಕಲು ಹೇಳಿದ ಆ ಶಕ್ತಿ ಯಾವುದೆಂದು. ಕೆಲವು ದಿನಗಳ ಬಳಿಕ ಅವನು ನನ್ನನ್ನು ಕಾಣಲು ಬಂದ. ಆಗ ಅವನು ಹಿಮಾಲಯ ಮಾಸ್ಟರ್ ಆಫ್ ಯೋಗಿ ಎಂಬ ಪುಸ್ತಕವನ್ನು ಕಾಣಿಕೆಯಾಗಿ ನೀಡಿದ. ಖಂಡಿತ ಇದನ್ನು ಓದಿ ಎಂದು ತಿಳಿಸಿದ. ಹಾಗೆಯೇ ನನ್ನೊಡನೆ ಕೆಲವು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ವಿಚಾರ ಮತ್ತು ಅವನಿಗೆ ಆಗಿರುವ ಅನುಭವವನ್ನು ಹೇಳಿಕೊಂಡ. ಅವನು ಶ್ರೀ ಸಾಯಿಬಾಬಾರವರ ಭಕ್ತನಾಗಿದ್ದ. ಆಪರೇಷನ್ ಹಿಂದಿನ ದಿನ ನನ್ನೊಡನೆ ಹೇಳಿದ ಮಾತನ್ನು ಪುನಃ ನೆನಪು ಮಾಡಿಕೊಂಡು ಅವನು ಹೇಳಿದ, ಡಾಕ್ಟರ್, ಆ ದಿನ ಅಂದರೆ ಆಪರೇಷನ್ ಆಗುವ ಹಿಂದಿನ ದಿನ ನೀವು ಕೆಲವು ವಿಷಯಗಳನ್ನು ತಿಳಿಸಿದಿರಿ. ನಾನು ಆಗ ಹೇಳಿದೆ, ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡುತ್ತೇನೆ ಎಂದು. ನಿಮಗೆ ಕೆಲವು ವಿಷಯ ಅರ್ಥವಾಗುವುದಿಲ್ಲ. ನನಗೆ ಆಧ್ಯಾತ್ಮಿಕ ಗುರು ಒಬ್ಬರು ಇದ್ದಾರೆ. ಅವರಿಗೆ ನಾನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡಿದ್ದೇನೆ. ಇದರಿಂದ ನಾನು ಅವರಿಗೆ ಶರಣಾಗಿದ್ದೇನೆ. ಅವರು ನನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಎಂಬ ವಿಶ್ವಾಸ ನನ್ನಲ್ಲಿತ್ತು ಎಂದು ಹೇಳಿದ. ಆಗ ನೆನಪಾಯಿತು, ಆಪರೇಷನ್ ಮಾಡುತ್ತಿದ್ದಾಗ ಒಂದು ಶಕ್ತಿ ನನಗೆ ಮಾರ್ಗದರ್ಶನ ಮಾಡಿದ್ದು ಇವನ ಗುರುವೇ ಇರಬೇಕು.
ಇದಾದ ಕೆಲವು ತಿಂಗಳ ಬಳಿಕ ನನ್ನನ್ನು ಕಾಣಲು ಅಪರಿಚಿತ ವ್ಯಕ್ತಿಯೊಬ್ಬರು ಬಂದರು. ಕೆಲವು ವಿಷಯವನ್ನು ಹಂಚಿಕೊಳ್ಳಲು ಬಂದಿದ್ದರು. ಆಧ್ಯಾತ್ಮಿಕ ವಿಷಯದಲ್ಲಿ ಸಾಧನೆ ಮಾಡಿದವರು. ಅನೇಕ ಕಡೆ ಇವರು ಉಪನ್ಯಾಸ ಕೊಟ್ಟಿದ್ದರು. ಪೂರ್ವ ಜನ್ಮಕ್ಕೆ ಆತ್ಮವನ್ನು ಕರೆದುಕೊಂಡು ಹೋಗಿ ಆ ವ್ಯಕ್ತಿ ಏನಾಗಿದ್ದ, ಯಾರಾಗಿ ಹುಟ್ಟಿದ್ದ, ಎಲ್ಲವನ್ನು ಆತ್ಮದ ಮೂಲಕ ಮಾತನಾಡಿಸುವ ಸಾಧನೆಯನ್ನು ಮಾಡಿಕೊಂಡಿದ್ದರು. ಹಿಂದೆ ನಾನು ಥೈರಾಯ್ಡ್ ಕ್ಯಾನ್ಸರ್ ಆಗಿದ್ದವನಿಗೆ ಆಪರೇಷನ್ ಮಾಡಿಸಿಕೊಂಡವನು ಇವನ ಶಿಷ್ಯ. ಆ ದಿನ ಆಪರೇಷನ್ ಮಾಡುವಾಗ ನನ್ನೊಡನೆ ಅಗೋಚರ ಸ್ಥಿತಿಯಲ್ಲಿ ಸಂಭಾಷಿಸಿದವರು ಈ ವ್ಯಕ್ತಿಯೇ ಎಂದು ಅರ್ಥವಾಯಿತು. ಇವರ ಸಹಾಯದಿಂದಲೇ ಅವನ ಧ್ವನಿಪೆಟ್ಟಿಗೆ ಉಳಿಯುವಂತಾಗಿತ್ತು. ವಿಶ್ವದಲ್ಲಿ ಆಧ್ಯಾತ್ಮಿಕ ಗುರುಗಳು ಬೇಕಾದಷ್ಟು ಮಂದಿ ಇದ್ದಾರೆ. ಕೆಲವು ಸಂಗತಿಗಳು ಸತ್ಯವಾದರೂ ಅದಕ್ಕೆ ಏನು ಕಾರಣ ಎಂದು ತಿಳಿಯದೆ ಪ್ರಶ್ನೆಯಾಗಿಯೇ ಉಳಿದು ಬಿಡುತ್ತದೆ. ನಾನು ಬಾಬಾ ಭಕ್ತ ಎಂದು ಹೇಳಿದ ಮಾತು ನನ್ನ ಮನಸ್ಸಿನಲ್ಲಿ ಆಳವಾಗಿ ಯೋಚಿಸುವಂತಾಗುತ್ತದೆ. ನಾನು ಸಾಯಿ ಭಕ್ತ, ಬಂದಿರುವವನು ಸಾಯಿ ಭಕ್ತ. ಒಬ್ಬರಿಗೊಬ್ಬರಿಗೆ ಪರಿಚಯವಾಗಲು ಬಾಬಾ ಸೇತುವೆಯಾಗಿದ್ದಾರೆ. ಗುರುವಿನ ಮೇಲೆ ನಂಬಿಕೆ ಇಟ್ಟು ನಡೆದಾಗ ಅವನು ನಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಡೆಸುತ್ತಾನೆ. ಆಗ ಶಿಷ್ಯನಾದವನು ಮುಗ್ಗರಿಸಿ ಬೀಳುವುದಿಲ್ಲ. ಅದೇ ರೀತಿ ಗುರುವಿನ ಆಸರೆ ಪಡೆಯದೆ ನಡೆದಾಗ ಕೆಳಗೆ ಬೀಳುವ ಸಾಧ್ಯತೆ ಬಹಳವಾಗಿ ಇರುತ್ತದೆ. ಆಪರೇಷನ್ ಮಾಡಿಸಿಕೊಂಡ ವ್ಯಕ್ತಿ ಹಿಂದಿನ ದಿನ ಹೇಳಿದ ಮಾತು ನೆನಪಿಗೆ ಬರುತ್ತದೆ. ಡಾಕ್ಟರ್, ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡುತ್ತೇನೆ ಎಂದು. ಆಗ ಅದರ ಅರ್ಥ ತಿಳಿಯಲಿಲ್ಲ. ಈಗ ಅರ್ಥಪೂರ್ಣವಾಗಿದೆ ಎಂದು ಅನಿಸುತ್ತದೆ. ಕೆಲವು ತಿಂಗಳ ಕೆಳಗೆ ನಾನು ಬೆಂಗಳೂರಿನಲ್ಲಿರುವ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಉಪನ್ಯಾಸ ಕೊಡಲು ಹೋಗಿದ್ದೆ. ಆ ಸಮಯದಲ್ಲಿ ನಾನು ಕಾರ್ಯನಿರ್ವಹಿಸುತ್ತಿರುವ ಆಸ್ಪತ್ರೆಯಿಂದ ದೂರವಾಣಿ ಕರೆ ಬಂದಿತ್ತು. ನಿಮ್ಮನ್ನು ಭೇಟಿಯಾಗಲು VIP ಒಬ್ಬರು ಬಂದಿದ್ದಾರೆ ಎಂದು ಹೇಳಿದರು. ನಾನು ದೂರದಲ್ಲಿರುವುದರಿಂದ ಹೇಗೆ ತಕ್ಷಣ ಹೋಗಿ ಮಾತನಾಡಲಿ? ಉಪನ್ಯಾಸ ನೀಡಿದ ಮೇಲೆ ನಾನು HCGಗೆ ಹೋದೆ. ಹೊರ ರೋಗಿಗಳ ಕೊಠಡಿಯಲ್ಲಿ ಕುಳಿತು ನಾನು ನನ್ನ ಕಾರ್ಯದಲ್ಲಿ ನಿರತನಾಗಿದ್ದೆ. VIP ಬಗ್ಗೆ ಮರೆತು ಹೋಯಿತು. ಸ್ವಲ್ಪ ಸಮಯದಲ್ಲಿ ಪುನಃ ದೂರವಾಣಿ ಕರೆ ಕೇಳಿಸಿತು. ಉಗಾಂಡ ದೇಶದಲ್ಲಿರುವ ಒಬ್ಬ ಗವರ್ನರ್ ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದ್ದಾರೆ, ಕಳಿಸಿಕೊಡಲಾ ಎಂದು ಪ್ರಶ್ನಿಸಿದರು. ಆಗ ನೆನಪಾಯಿತು, ಬೆಳಗಿನಿಂದ ನನಗಾಗಿ ಕಾಯುತ್ತಿದ್ದಾರೆಂದು. ನಾನು ಕಳುಹಿಸಿಕೊಡಲು ಹೇಳಿದೆ. ಒಳಗೆ ಬಂದ ವ್ಯಕ್ತಿ ನನ್ನ ಕೈಗೆ ವೈದ್ಯಕೀಯ ವರದಿಯನ್ನು ಕೊಡುತ್ತಾ ತನ್ನ ಪರಿಚಯ ಮಾಡಿಕೊಂಡರು. ಉಗಾಂಡ ದೇಶದಲ್ಲಿರುವ ಒಂದು ರಾಜ್ಯಕ್ಕೆ ಅವರು ಗವರ್ನರ್ ಆಗಿ ಸೇವೆ ಸಲ್ಲಿಸುವವರಾಗಿದ್ದರು. ಅವರ ಹಿಂದೆ ಅವರ ಸೆಕ್ರೆಟರಿ, ಲಾಯರ್, ವೈದ್ಯರು, ಹೀಗೆ ದೊಡ್ಡ ಗುಂಪು ನೆರೆದಿತ್ತು. ವರದಿಯ ರಿಪೋರ್ಟನ್ನು ನೋಡುವುದರೊಂದಿಗೆ ಅವರನ್ನು ಗಮನಿಸಿದೆ. ಫುಟ್ಬಾಲ್ ಚೆಂಡಿನ ಗಾತ್ರ ಗಡ್ಡೆ ಇತ್ತು. 10 ವರ್ಷದಿಂದ 35 ಸೆಂಟಿಮೀಟರ್ ಇರುವ ಗಡ್ಡೆಯನ್ನು ಹೊಂದಿರುವರು. ಇವರು ಯಾವ ಕಾರಣಕ್ಕಾಗಿ ಚಿಕಿತ್ಸೆ ಪಡೆಯಲಿಲ್ಲ ಎಂದು ಅನಿಸಿತು. ಒಂದು ದೇಶದ ಜವಾಬ್ದಾರಿಯುತವಾದ ಕೆಲಸದಲ್ಲಿರುವ ಇವರು ಅಲ್ಲಿ ಚಿಕಿತ್ಸೆ ಪಡೆಯದೆ ಇಲ್ಲಿ ಬಂದಿರುವುದು ವಿಸ್ಮಯ ತಂದಿತ್ತು. ಏಕೆ ಈ ಗಡ್ಡೆಯನ್ನು ಬೆಳೆಯಲು ಬಿಟ್ಟಿರಿ ಎಂದು ಕೇಳೋಣವೆಂದು ಅಂದುಕೊಂಡವನು ಸುಮ್ಮನಾದೆ. ಹೆಚ್ಚು ಪ್ರಶ್ನಿಸುವ ಅಗತ್ಯವಿಲ್ಲ ಎಂದು ಅನಿಸಿತು. ನಾನು ಅವರಿಗೆ ಉಂಟಾಗಿರುವ ರೋಗದ ವಿವರವನ್ನು ತಿಳಿಸಿ ಯಾವ ರೀತಿ ಚಿಕಿತ್ಸೆಗೆ ಒಳಪಡಬೇಕಾಗುತ್ತದೆ ಎಂದು ತಿಳಿಸಿದೆ. ಆದರೆ ಚಿಕಿತ್ಸೆ ನೀಡುವೆನೆಂದಾಗಲಿ ಅಥವಾ ಇಂಥ ಕಡೆ ಚಿಕಿತ್ಸೆ ಪಡೆಯಿರಿ ಎಂದಾಗಲಿ ಹೇಳಲಿಲ್ಲ. ಅವರಿಗೆ ನಾನು ಆಪರೇಷನ್ ಮಾಡುವೆನೆಂದು ಹೇಳುತ್ತೇನೆ ಎಂದು ನಿರೀಕ್ಷಿಸಿದ್ದರು. ಆದರೆ ನಾನು ರಿಪೋರ್ಟ್ ನೋಡಿ ಅಭಿಪ್ರಾಯವನ್ನು ಮಾತ್ರ ವ್ಯಕ್ತಪಡಿಸಿರುವುದು ಅಸಮಾಧಾನಕ್ಕೆ ಕಾರಣವಾಯಿತು. ನಾನು ಈ ರಿಪೋರ್ಟ್ ತೋರಿಸಲು ಮಾತ್ರ ಅಲ್ಲಿಂದ ಇಲ್ಲಿ ತನಕ ಬರಬೇಕಾಯಿತಾ? ನಾನು ನಿಮ್ಮಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ಎಂದರು. ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ನಿಗದಿತ ಸ್ಥಳವೆನ್ನುವುದು ಇರುತ್ತದೆ. ನಿಮ್ಮ ಆಪರೇಷನ್ ಬಗ್ಗೆ ನಾನು ಹೇಗೆ ನಿರ್ಧಾರ ಕೈಗೊಳ್ಳಲು ಸಾಧ್ಯ? ಅದು ನನ್ನ ಕೈಯಲ್ಲಿ ಇಲ್ಲ ಎಂದು ಹೇಳಿದೆ. ಇದರಿಂದ ಅವರು ಸ್ವಲ್ಪ ವಿಚಲಿತರಾದರು. ನಂತರ ಅವರು ಹೇಳಿದರು, ನಾನು ಒಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಇದ್ದೇನೆ, ಹೇಳಲೇ ಎಂದು ಕೇಳಿದರು. ಖಂಡಿತವಾಗಿ ಹೇಳಿ. ನಾನು ನಿಮ್ಮ ಬಳಿ ಏಕೆ ಬಂದೆ ಎಂದು ಗೊತ್ತಾ? ಇಲ್ಲ, ಸರಿಯಾಗಿ ತಿಳಿದಿಲ್ಲ. ನನಗೆ ಆಧ್ಯಾತ್ಮಿಕ ಗುರು ಇದ್ದಾರೆ. ಈ ರೋಗ ಕಾಣಿಸಿಕೊಂಡಾಗ ಅವರು ನನಗೆ ಹೇಳಿದರು, ಈ ಟ್ಯೂಮರ್ನನ್ನು ಸದ್ಯಕ್ಕೆ ಯಾರೂ ಮುಟ್ಟಲು ಬಿಡಬೇಡ. ನಾನು ತಿಳಿಸುತ್ತೇನೆ ಯಾವಾಗ ಈ ಗಡ್ಡೆಯನ್ನು ತೆಗೆಯಲು ಆಪರೇಷನ್ ಮಾಡಿಸಿಕೊಳ್ಳಬೇಕೆಂದು. ಅದರಂತೆ ನಾನು ಸುಮ್ಮನಾದೆ. ಈ 3 ದಿನಗಳ ಕೆಳಗೆ ನಾನು ಧ್ಯಾನದಲ್ಲಿದ್ದಾಗ
ನನ್ನ ಗುರುಗಳು ಕಾಣಿಸಿಕೊಂಡು ಹೇಳಿದರು, ಈಗ ಹೋಗಿ ಚಿಕಿತ್ಸೆ ಪಡೆದುಕೋ ಎಂದು. ಮೊದಲು ನಾನು ಅಮೆರಿಕದಲ್ಲಿ ಕಾರ್ಯನಿರ್ವಹಿಸಿದ್ದೆ. ಅಲ್ಲಿ ಚಿಕಿತ್ಸೆ ಪಡೆಯಲು ನಿರ್ಧರಿಸಿದ್ದೆ. ಇದನ್ನು ನನ್ನ ಗುರುಗಳ ಬಳಿ ಹೇಳಿದಾಗ ಅವರು ಒಪ್ಪಲಿಲ್ಲ. ಇಂಡಿಯಾಗೆ ಹೋಗು ಎಂದರು. ಇದರಿಂದ ನನ್ನ ಮನಸ್ಸು ಗೊಂದಲವಾಯಿತು. ಇಂಡಿಯಾ ಒಂದು ದೇಶ, ಅಲ್ಲಿ ಯಾರ ಬಳಿ ಹೋಗಿ ಚಿಕಿತ್ಸೆ ಪಡೆಯಲಿ, ಯಾವ ಜಾಗಕ್ಕೆ ಹೋಗಲಿ ಎಂದು ಚಿಂತಿಸಿದೆ. ಇದನ್ನು ನನ್ನ ಗುರುಗಳ ಬಳಿ ಕೇಳಿದಾಗ ಅದಕ್ಕೆ ಅವರು, ನೀನು ಯಾರನ್ನೂ ಹುಡುಕಿಕೊಂಡು ಹೋಗಬೇಕಾಗಿಲ್ಲ, ಅವರಾಗಿ ಸಿಗುತ್ತಾರೆ ಎಂದು. ಇದು ಸಮಸ್ಯೆ ಎನ್ನಿಸಿತು. ಆದರೆ ಕಾರಣವಿಲ್ಲದೆ ಯಾವುದೂ ಗುರುಗಳು ಹೇಳುವುದಿಲ್ಲ. ಅವರ ಮೇಲೆ ನನಗೆ ನಂಬಿಕೆ ಇತ್ತು. ನಾನು ನನ್ನ ಸಂಗಡಿಗರ ಸಹಾಯ ಪಡೆದುಕೊಂಡು ಹುಡುಕಿದೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಚೆನ್ನಾಗಿದೆ ಎಂದು ತಿಳಿಯಿತು. ಹೀಗಾಗಿ ನಾನು ಇಂಡಿಯಾಗೆ ಚಿಕಿತ್ಸೆಗೆ ಬರಬೇಕಾಯಿತು. ಉಗಾಂಡ ಗವರ್ನರ್ ಹೇಳಿದ ಕಥೆಯನ್ನು ಕೇಳಿದ ಮೇಲೆ ನನಗೆ ಮತ್ತೊಂದು ಆಶ್ಚರ್ಯಕರವಾದ ಸಂಗತಿ ತಿಳಿಯಿತು. ಯಾರ ಬಳಿ ಆಪರೇಷನ್ ಮಾಡಿಸಬೇಕೆಂದು ಗೊತ್ತು ಮಾಡಿಕೊಂಡಿದ್ದರೂ ಆ ಡಾಕ್ಟರ್ ನಮ್ಮ ಆಸ್ಪತ್ರೆಗೆ ಬರುವವರಾಗಿದ್ದರು. ಅವರು ಬರುವುದು ನಿಶ್ಚಯ ಎಂದು ತಿಳಿದ ಮೇಲೆ ನಾನು ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲು ನಿರ್ಧರಿಸಿದೆ. ನನ್ನ ಕೋಣೆಯಲ್ಲಿ ಶ್ರೀ ಸತ್ಯಸಾಯಿ ಬಾಬಾರವರ ಫೋಟೋ ನೋಡಿದ ಅವರು ಮತ್ತೊಂದು ವಿಷಯ ತಿಳಿಸಿದರು. ನಾನು ಗುರುವಿನೊಡನೆ ಬೇರೊಂದು ಜಾಗಕ್ಕೆ ಹೋಗುತ್ತಿದ್ದೆ. ಆಗ ಒಂದು ಜಾಗದಲ್ಲಿ ಕಾರನ್ನು ನಿಲ್ಲಿಸಿ ಅಲ್ಲಿ ಕಾಣುತ್ತಿದ್ದ ಬಂಗಲೆಯತ್ತ ಕೈಮಾಡಿ ತೋರಿಸಿ ಹೇಳಿದರು, ವಿಶ್ವಗುರು ಶ್ರೀ ಸತ್ಯಸಾಯಿ ಬಾಬಾರವರು ಇಲ್ಲಿ ಬಂದು ತಂಗಿದ್ದರು ಎಂದು. ಇವರ ಗುರುವಿಗೆ ಸ್ವಾಮಿ ಗುರುವಾಗಿ ಕಂಡಿದ್ದಾರೆ ಎಂದು ತಿಳಿಯಿತು. ಬಾಬಾ ಏನೆಲ್ಲ ಲೀಲೆ ಮಾಡುತ್ತಾರೆ ಎಂದು ಅಂದುಕೊಂಡೆ. ವಿಶ್ವದಲ್ಲಿ ಎಲ್ಲ ಕಡೆ ವೈದ್ಯರಿದ್ದಾರೆ, ಆದರೆ ಒಂದು ರಾಜ್ಯದ ಗವರ್ನರ್ ನನ್ನ ಬಳಿ ಏಕೆ ಕಳಿಸಿದರು? ಅಮೆರಿಕ ದೇಶದಲ್ಲಿ ಅವರಿಗೆ ಎಲ್ಲ ರೀತಿ ಅನುಕೂಲ ಇತ್ತು. ಸಂಪರ್ಕಕ್ಕೆ ಬಾಬಾ ಸೇತುವಾಗಿ ನಿಂತು ಕಾರ್ಯನಿರ್ವಹಿಸಿದ್ದಾರೆ. 20 ವರ್ಷಗಳ ಕೆಳಗೆ ಟ್ಯೂಮರ್ ಕಂಡು ಬಂದರೂ ಇದುವರೆಗೆ ಕಾಯಲು ಬಾಬಾ ಏಕೆ ಬಿಟ್ಟಿದ್ದಾರೆ? ಇದಕ್ಕೆ ಉತ್ತರ ಬಾಬಾರವರೇ ಹೇಳಬೇಕು. ಇದು ಅಂತರಾತ್ಮದ ಧ್ವನಿ, ಎಲ್ಲರಿಗೂ ಕೇಳಿಸುವುದಿಲ್ಲ. ಅವರ ಅನುಗ್ರಹವಾದಾಗ ಅವರೇ ಉತ್ತರ ಹೇಳಬಹುದು. ಅಲ್ಲಿವರೆಗೆ ನಾವು ಸಹನೆಯಿಂದ ಕಾಯೋಣ. ಓಂ ಶ್ರೀ ಸಾಯಿರಾಮ್.